ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ತೆರಿಗೆ ತಾರತಮ್ಯವನ್ನು ಮಾಡ್ತಾ ಇದೆ ಅನ್ನೋದು ಈಗಲ್ಲ, ಈ ಹಿಂದಿನಿಂದಲೂ ಕೂಡ ಕೇಳಿಬರ್ತಾ ಇರುವಂಥ ವಿಚಾರ. ರಾಜ್ಯ ಸರ್ಕಾರ ತೆರಿಗೆ ತಾರತಮ್ಯ ಫೈಟ್ ಇದೆಯಲ್ಲ, ಇದೊಂದು ಗಂಭೀರ ಆರೋಪ ಇದೆಯಲ್ಲ. ಕೇಂದ್ರಕ್ಕೆ ಕನ್ನಡಿಗರ ದುಡಿಮೆ ಬೇಕು, ಆದರೆ ಕೇಂದ್ರ ಅನುದಾನ ಕೊಡೋ ವಿಚಾರದಲ್ಲಿ ಮಾತ್ರ ನಮ್ಮ ಮೇಲೆ ತಾರತಮ್ಯ ಮಾಡ್ತಾ ಇದೆ. ದುಡಿಮೆ ಬೇಕು, ತೆರಿಗೆ ಬೇಕು, ಆದರೆ ನಮ್ಮ ಪಾಲಿಗೆ ಬರಬೇಕಾದಂತಹ ಅನುದಾನದ ಹಣದಲ್ಲಿ ಇವರು ನಮಗೆ ಮೋಸ ಮಾಡ್ತಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಪುಕ್ಸಟ್ಟೆ ಭಾಷಣ ಮಾಡುವ ಕೇಂದ್ರದ ಸಚಿವರುಗಳು ಎಲ್ಲಿ ಹೋದ್ರು? ಜೋಶಿ ಅವರಿಗೆ ಎಲ್ಲದರಲ್ಲೂ ಒಪಿನಿಯನ್ ಇದೆ, ಆದರೆ ಇದರಲ್ಲಿ ಏನು ಒಪಿನಿಯನ್ ಇದೆ? UPಯಲ್ಲಿ ನಮ್ಮ ದುಡ್ಡು ತಗೊಂಡು ಏನು ಮಾಡ್ತಿದ್ದಾರೆ? ಲಕ್ಷ ದೀಪೋತ್ಸವ ಮಾಡ್ತಿದ್ದಾರೆ, ಅದಕ್ಕೆ ಬೇಕಾ ನಮ್ಮ ದುಡ್ಡು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್. ನಾವು ಅದಕ್ಕೆ ಬಿಮಾರು ಸ್ಟೇಟ್ಸ್ ಅಂತ ನಾವು ಹೇಳ್ತೀವಿ. UPಗೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಧ್ಯಪ್ರದೇಶಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲ. ಮತ್ತು ನಾವೇನು ತಪ್ಪು ಮಾಡಿದ್ದೀವಿ? ನಮ್ಗೆ ಇವತ್ತು ಶಿಕ್ಷೆ ಸಿಗ್ತಾ ಇರೋದು, ನಾವು ಚೆನ್ನಾಗಿ ತೆರಿಗೆ ಕೊಡ್ತಾ ಇದ್ದೀವಿ, ಚೆನ್ನಾಗಿ ದುಡಿತಾ ಇದ್ದೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ. ಇವತ್ತು ವಿಶ್ವದಲ್ಲೇ ಕರ್ನಾಟಕಕ್ಕೆ ಅದರಾದಂಥ ಒಂದು ಛಾಪ್ ಮೂಡಿಸಿದೆ, ಅದಕ್ಕೆ ಶಿಕ್ಷೆನ ನಮಗೆ? UPನಲ್ಲಿ ಏನು ಹೌದಪ್ಪ, UPನಲ್ಲಿ ನಮ್ಮ ದುಡ್ಡು ತೊಗೊಂಡು ಇವರು ಸ್ಕೂಲ್ ಕಾಲೇಜ್ ಕಟ್ಟಿಸ್ತಾ ಇದ್ದಾರೆ ಏನ್ರಿ? ಏನು ಮಾಡ್ತಾ ಇದ್ದಾರೆ? ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕು ನಮ್ಮ ದುಡ್ಡು ಅವರಿಗೆ? ಸ್ವಲ್ಪ ತಾರತಮ್ಯ ಇಷ್ಟಿರಬಾರ್ದು. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ತೆರಿಗೆ ತಾರತಮ್ಯವನ್ನು ಮಾಡ್ತಾ ಇದೆ ಅನ್ನೋದು ಈಗಲ್ಲ, ಈ ಹಿಂದಿನಿಂದಲೂ ಕೂಡ ಕೇಳಿಬರ್ತಾ ಇರುವಂಥ ವಿಚಾರ. ರಾಜ್ಯ ಸರ್ಕಾರ ತೆರಿಗೆ ತಾರತಮ್ಯ ಫೈಟ್ ಇದೆಯಲ್ಲ, ಇದೊಂದು ಗಂಭೀರ ಆರೋಪ ಇದೆಯಲ್ಲ. ಕೇಂದ್ರಕ್ಕೆ ಕನ್ನಡಿಗರ ದುಡಿಮೆ ಬೇಕು, ಆದರೆ ಕೇಂದ್ರ ಅನುದಾನ ಕೊಡೋ ವಿಚಾರದಲ್ಲಿ ಮಾತ್ರ ನಮ್ಮ ಮೇಲೆ ತಾರತಮ್ಯ ಮಾಡ್ತಾ ಇದೆ. ದುಡಿಮೆ ಬೇಕು, ತೆರಿಗೆ ಬೇಕು, ಆದರೆ ನಮ್ಮ ಪಾಲಿಗೆ ಬರಬೇಕಾದಂತಹ ಅನುದಾನದ ಹಣದಲ್ಲಿ ಇವರು ನಮಗೆ ಮೋಸ ಮಾಡ್ತಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಪುಕ್ಸಟ್ಟೆ ಭಾಷಣ ಮಾಡುವ ಕೇಂದ್ರದ ಸಚಿವರುಗಳು ಎಲ್ಲಿ ಹೋದ್ರು? ಜೋಶಿ ಅವರಿಗೆ ಎಲ್ಲದರಲ್ಲೂ ಒಪಿನಿಯನ್ ಇದೆ, ಆದರೆ ಇದರಲ್ಲಿ ಏನು ಒಪಿನಿಯನ್ ಇದೆ? UPಯಲ್ಲಿ ನಮ್ಮ ದುಡ್ಡು ತಗೊಂಡು ಏನು ಮಾಡ್ತಿದ್ದಾರೆ? ಲಕ್ಷ ದೀಪೋತ್ಸವ ಮಾಡ್ತಿದ್ದಾರೆ, ಅದಕ್ಕೆ ಬೇಕಾ ನಮ್ಮ ದುಡ್ಡು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್. ನಾವು ಅದಕ್ಕೆ ಬಿಮಾರು ಸ್ಟೇಟ್ಸ್ ಅಂತ ನಾವು ಹೇಳ್ತೀವಿ. UPಗೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಧ್ಯಪ್ರದೇಶಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲ. ಮತ್ತು ನಾವೇನು ತಪ್ಪು ಮಾಡಿದ್ದೀವಿ? ನಮ್ಗೆ ಇವತ್ತು ಶಿಕ್ಷೆ ಸಿಗ್ತಾ ಇರೋದು, ನಾವು ಚೆನ್ನಾಗಿ ತೆರಿಗೆ ಕೊಡ್ತಾ ಇದ್ದೀವಿ, ಚೆನ್ನಾಗಿ ದುಡಿತಾ ಇದ್ದೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ. ಇವತ್ತು ವಿಶ್ವದಲ್ಲೇ ಕರ್ನಾಟಕಕ್ಕೆ ಅದರಾದಂಥ ಒಂದು ಛಾಪ್ ಮೂಡಿಸಿದೆ, ಅದಕ್ಕೆ ಶಿಕ್ಷೆನ ನಮಗೆ? UPನಲ್ಲಿ ಏನು ಹೌದಪ್ಪ, UPನಲ್ಲಿ ನಮ್ಮ ದುಡ್ಡು ತೊಗೊಂಡು ಇವರು ಸ್ಕೂಲ್ ಕಾಲೇಜ್ ಕಟ್ಟಿಸ್ತಾ ಇದ್ದಾರೆ ಏನ್ರಿ? ಏನು ಮಾಡ್ತಾ ಇದ್ದಾರೆ? ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕು ನಮ್ಮ ದುಡ್ಡು ಅವರಿಗೆ? ಸ್ವಲ್ಪ ತಾರತಮ್ಯ ಇಷ್ಟಿರಬಾರ್ದು. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ತೆರಿಗೆ ತಾರತಮ್ಯವನ್ನು ಮಾಡ್ತಾ ಇದೆ ಅನ್ನೋದು ಈಗಲ್ಲ, ಈ ಹಿಂದಿನಿಂದಲೂ ಕೂಡ ಕೇಳಿಬರ್ತಾ ಇರುವಂಥ ವಿಚಾರ. ರಾಜ್ಯ ಸರ್ಕಾರ ತೆರಿಗೆ ತಾರತಮ್ಯ ಫೈಟ್ ಇದೆಯಲ್ಲ, ಇದೊಂದು ಗಂಭೀರ ಆರೋಪ ಇದೆಯಲ್ಲ. ಕೇಂದ್ರಕ್ಕೆ ಕನ್ನಡಿಗರ ದುಡಿಮೆ ಬೇಕು, ಆದರೆ ಕೇಂದ್ರ ಅನುದಾನ ಕೊಡೋ ವಿಚಾರದಲ್ಲಿ ಮಾತ್ರ ನಮ್ಮ ಮೇಲೆ ತಾರತಮ್ಯ ಮಾಡ್ತಾ ಇದೆ. ದುಡಿಮೆ ಬೇಕು, ತೆರಿಗೆ ಬೇಕು, ಆದರೆ ನಮ್ಮ ಪಾಲಿಗೆ ಬರಬೇಕಾದಂತಹ ಅನುದಾನದ ಹಣದಲ್ಲಿ ಇವರು ನಮಗೆ ಮೋಸ ಮಾಡ್ತಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಪುಕ್ಸಟ್ಟೆ ಭಾಷಣ ಮಾಡುವ ಕೇಂದ್ರದ ಸಚಿವರುಗಳು ಎಲ್ಲಿ ಹೋದ್ರು? ಜೋಶಿ ಅವರಿಗೆ ಎಲ್ಲದರಲ್ಲೂ ಒಪಿನಿಯನ್ ಇದೆ, ಆದರೆ ಇದರಲ್ಲಿ ಏನು ಒಪಿನಿಯನ್ ಇದೆ? UPಯಲ್ಲಿ ನಮ್ಮ ದುಡ್ಡು ತಗೊಂಡು ಏನು ಮಾಡ್ತಿದ್ದಾರೆ? ಲಕ್ಷ ದೀಪೋತ್ಸವ ಮಾಡ್ತಿದ್ದಾರೆ, ಅದಕ್ಕೆ ಬೇಕಾ ನಮ್ಮ ದುಡ್ಡು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್. ನಾವು ಅದಕ್ಕೆ ಬಿಮಾರು ಸ್ಟೇಟ್ಸ್ ಅಂತ ನಾವು ಹೇಳ್ತೀವಿ. UPಗೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಧ್ಯಪ್ರದೇಶಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲ. ಮತ್ತು ನಾವೇನು ತಪ್ಪು ಮಾಡಿದ್ದೀವಿ? ನಮ್ಗೆ ಇವತ್ತು ಶಿಕ್ಷೆ ಸಿಗ್ತಾ ಇರೋದು, ನಾವು ಚೆನ್ನಾಗಿ ತೆರಿಗೆ ಕೊಡ್ತಾ ಇದ್ದೀವಿ, ಚೆನ್ನಾಗಿ ದುಡಿತಾ ಇದ್ದೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ. ಇವತ್ತು ವಿಶ್ವದಲ್ಲೇ ಕರ್ನಾಟಕಕ್ಕೆ ಅದರಾದಂಥ ಒಂದು ಛಾಪ್ ಮೂಡಿಸಿದೆ, ಅದಕ್ಕೆ ಶಿಕ್ಷೆನ ನಮಗೆ? UPನಲ್ಲಿ ಏನು ಹೌದಪ್ಪ, UPನಲ್ಲಿ ನಮ್ಮ ದುಡ್ಡು ತೊಗೊಂಡು ಇವರು ಸ್ಕೂಲ್ ಕಾಲೇಜ್ ಕಟ್ಟಿಸ್ತಾ ಇದ್ದಾರೆ ಏನ್ರಿ? ಏನು ಮಾಡ್ತಾ ಇದ್ದಾರೆ? ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ.
ಅದಕ್ಕೆ ಬೇಕು ನಮ್ಮ ದುಡ್ಡು ಅವರಿಗೆ. ಸ್ವಲ್ಪ ತಾರತಮ್ಯ ಇಷ್ಟಿರಬಾರ್ದು. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ತೆರಿಗೆ ತಾರತಮ್ಯವನ್ನು ಮಾಡ್ತಾ ಇದೆ ಅನ್ನೋದು ಈಗಲ್ಲ, ಈ ಹಿಂದಿನಿಂದಲೂ ಕೂಡ ಕೇಳಿಬರ್ತಾ ಇರುವಂಥ ವಿಚಾರ. ರಾಜ್ಯ ಸರ್ಕಾರ ತೆರಿಗೆ ತಾರತಮ್ಯ ಫೈಟ್ ಇದೆಯಲ್ಲ, ಇದೊಂದು ಗಂಭೀರ ಆರೋಪ ಇದೆಯಲ್ಲ. ಕೇಂದ್ರಕ್ಕೆ ಕನ್ನಡಿಗರ ದುಡಿಮೆ ಬೇಕು, ಆದರೆ ಕೇಂದ್ರ ಅನುದಾನ ಕೊಡೋ ವಿಚಾರದಲ್ಲಿ ಮಾತ್ರ ನಮ್ಮ ಮೇಲೆ ತಾರತಮ್ಯ ಮಾಡ್ತಾ ಇದೆ. ದುಡಿಮೆ ಬೇಕು, ತೆರಿಗೆ ಬೇಕು, ಆದರೆ ನಮ್ಮ ಪಾಲಿಗೆ ಬರಬೇಕಾದಂತಹ ಅನುದಾನದ ಹಣದಲ್ಲಿ ಇವರು ನಮಗೆ ಮೋಸ ಮಾಡ್ತಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಪುಕ್ಸಟ್ಟೆ ಭಾಷಣ ಮಾಡುವ ಕೇಂದ್ರದ ಸಚಿವರುಗಳು ಎಲ್ಲಿ ಹೋದ್ರು? ಜೋಶಿ ಅವರಿಗೆ ಎಲ್ಲದರಲ್ಲೂ ಒಪಿನಿಯನ್ ಇದೆ, ಆದರೆ ಇದರಲ್ಲಿ ಏನು ಒಪಿನಿಯನ್ ಇದೆ? UPಯಲ್ಲಿ ನಮ್ಮ ದುಡ್ಡು ತಗೊಂಡು ಏನು ಮಾಡ್ತಿದ್ದಾರೆ? ಲಕ್ಷ ದೀಪೋತ್ಸವ ಮಾಡ್ತಿದ್ದಾರೆ, ಅದಕ್ಕೆ ಬೇಕಾ ನಮ್ಮ ದುಡ್ಡು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್. ನಾವು ಅದಕ್ಕೆ ಬಿಮಾರು ಸ್ಟೇಟ್ಸ್ ಅಂತ ನಾವು ಹೇಳ್ತೀವಿ. UPಗೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಧ್ಯಪ್ರದೇಶಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲ. ಮತ್ತು ನಾವೇನು ತಪ್ಪು ಮಾಡಿದ್ದೀವಿ? ನಮ್ಗೆ ಇವತ್ತು ಶಿಕ್ಷೆ ಸಿಗ್ತಾ ಇರೋದು, ನಾವು ಚೆನ್ನಾಗಿ ತೆರಿಗೆ ಕೊಡ್ತಾ ಇದ್ದೀವಿ, ಚೆನ್ನಾಗಿ ದುಡಿತಾ ಇದ್ದೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ. ಇವತ್ತು ವಿಶ್ವದಲ್ಲೇ ಕರ್ನಾಟಕಕ್ಕೆ ಅದರಾದಂಥ ಒಂದು ಛಾಪ್ ಮೂಡಿಸಿದೆ, ಅದಕ್ಕೆ ಶಿಕ್ಷೆನಾ ನಮಗೆ? UPನಲ್ಲಿ ಏನು ಹೌದಪ್ಪ, UPನಲ್ಲಿ ನಮ್ಮ ದುಡ್ಡು ತೊಗೊಂಡು ಇವರು ಸ್ಕೂಲ್ ಕಾಲೇಜ್ ಕಟ್ಟಿಸ್ತಾ ಇದ್ದಾರೆ ಏನ್ರಿ? ಏನು ಮಾಡ್ತಾ ಇದ್ದಾರೆ? ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕು ನಮ್ಮ ದುಡ್ಡು ಅವರಿಗೆ. ಸ್ವಲ್ಪ ತಾರತಮ್ಯ ಇಷ್ಟಿರಬಾರ್ದು. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ತೆರಿಗೆ ತಾರತಮ್ಯವನ್ನು ಮಾಡ್ತಾ ಇದೆ ಅನ್ನೋದು ಈಗಲ್ಲ, ಈ ಹಿಂದಿನಿಂದಲೂ ಕೂಡ ಕೇಳಿಬರ್ತಾ ಇರುವಂಥ ವಿಚಾರ. ರಾಜ್ಯ ಸರ್ಕಾರ ತೆರಿಗೆ ತಾರತಮ್ಯ ಫೈಟ್ ಇದೆಯಲ್ಲ, ಇದೊಂದು ಗಂಭೀರ ಆರೋಪ ಇದೆಯಲ್ಲ. ಕೇಂದ್ರಕ್ಕೆ ಕನ್ನಡಿಗರ ದುಡಿಮೆ ಬೇಕು, ಆದರೆ ಕೇಂದ್ರ ಅನುದಾನ ಕೊಡೋ ವಿಚಾರದಲ್ಲಿ ಮಾತ್ರ ನಮ್ಮ ಮೇಲೆ ತಾರತಮ್ಯ ಮಾಡ್ತಾ ಇದೆ. ದುಡಿಮೆ ಬೇಕು, ತೆರಿಗೆ ಬೇಕು, ಆದರೆ ನಮ್ಮ ಪಾಲಿಗೆ ಬರಬೇಕಾದಂತಹ ಅನುದಾನದ ಹಣದಲ್ಲಿ ಇವರು ನಮಗೆ ಮೋಸ ಮಾಡ್ತಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಪುಕ್ಸಟ್ಟೆ ಭಾಷಣ ಮಾಡುವ ಕೇಂದ್ರದ ಸಚಿವರುಗಳು ಎಲ್ಲಿ ಹೋದ್ರು? ಜೋಶಿ ಅವರಿಗೆ ಎಲ್ಲದರಲ್ಲೂ ಒಪಿನಿಯನ್ ಇದೆ, ಆದರೆ ಇದರಲ್ಲಿ ಏನು ಒಪಿನಿಯನ್ ಇದೆ? UPಯಲ್ಲಿ ನಮ್ಮ ದುಡ್ಡು ತಗೊಂಡು ಏನು ಮಾಡ್ತಿದ್ದಾರೆ? ಲಕ್ಷ ದೀಪೋತ್ಸವ ಮಾಡ್ತಿದ್ದಾರೆ, ಅದಕ್ಕೆ ಬೇಕಾ ನಮ್ಮ ದುಡ್ಡು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್. ನಾವು ಅದಕ್ಕೆ ಬಿಮಾರು ಸ್ಟೇಟ್ಸ್ ಅಂತ ನಾವು ಹೇಳ್ತೀವಿ. UPಗೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಧ್ಯಪ್ರದೇಶಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲ. ಮತ್ತು ನಾವೇನು ತಪ್ಪು ಮಾಡಿದ್ದೀವಿ? ನಮ್ಗೆ ಇವತ್ತು ಶಿಕ್ಷೆ ಸಿಗ್ತಾ ಇರೋದು, ನಾವು ಚೆನ್ನಾಗಿ ತೆರಿಗೆ ಕೊಡ್ತಾ ಇದ್ದೀವಿ, ಚೆನ್ನಾಗಿ ದುಡಿತಾ ಇದ್ದೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ. ಇವತ್ತು ವಿಶ್ವದಲ್ಲೇ ಕರ್ನಾಟಕಕ್ಕೆ ಅದರಾದಂಥ ಒಂದು ಛಾಪ್ ಮೂಡಿಸಿದೆ, ಅದಕ್ಕೆ